ಪ್ರೀತಿ ತೋರಿಸ್ತಾರಲ್ಲ ನಾವ್ ಅದ್ರ ಚಿರುಣಿ ಅದ್ ಬಿಟ್ಟು ಬೇರೆ ಇನ್ನೇನು ಹೇಳಕ್ ಸಾಧ್ಯ. ತಿನ್ನೋದು ಮಲ್ಗೋದು ಇದ್ದೇ ಇರ್ತದೆ, ಹೆಂಗ್ ಬೇಕೋ ಹಂಗೆ ಇರ್ಬೋದು. ಬಟ್ ಜನ ಸಂಪಾದನೆ ಮಾಡಬಹುದ ವಿಷ್ಣು ಸರ್ ಕೇಳಿದ್ರ? ಹೌದಣ್ಣ. ಇಲ್ಲ, ಜನ ಸಂಪಾದನೆ ಮಾಡೋದು ಗುಣ ಬೇಕು ಅಂತಂದ್ರೆ ನಾವೆಲ್ಲ ಬಿಟ್ಟು ನಿಂತ್ಕೊಂಡವಾಗ್ಲೇನೆ ಜನ ಬರೋದು. ನನ್ಗೆ ಇದೇ ಬೇಕು, ಊಟ ನನ್ ಹಿಂಗೇ ಇರ್ಬೇಕಂದ್ರೆ ಇದ್ಕೋ ಹೋಗು, ಯಾರು ಕೇಳ್ತಾರೆ ಅಲ್ವಾ ಅಣ್ಣ? ಬಿಗ್ ಬಾಸ್ ಇಂದ ಹೊರಗಡೆ ಬಂದು ತನಿಷ್ ಅವ್ರು ಕಾರ್ತಿಕ್ ಇಲ್ಲಿವರೆಗೂ ಅಂದ್ರೆ ಎಪಿಸೋಡ್ ಅಂದ್ರೆ ಫೇವ್ರೇಟ್ ಎಪಿಸೋಡ್ ಇನ್ನು ಇಲ್ಲಿವರೆಗೂ ನೋಡಿಲ್ವಂತೆ. ನಿಮ್ಗೆ ಆತರ ನೋಡ್ಬೇಕು ಅಂತಂದ್ರೆ ಯಾವ ಎಪಿಸೋಡ್ ನೋಡ್ಬೇಕು ಅಂತ ಅನ್ಸುತ್ತೆ? ಬಿಗ್ ಬಾಸ್ ಮನೆಯದು ನಿಮ್ ಫೇವ್ರೇಟ್ ಎಪಿಸೋಡ್ ಅಂತ ಅಂದ್ರೆ? ಇಲ್ಲ, ಆ ತರದ್ ಏನಿಲ್ಲ, ಸಾಕಿ ಮುಂದೆ ಆಗೋದ್ ನೋಡೋಣ. ಅಲ್ಲ, ಅವ್ರು ಈಗ ತಾನೇ ಹೇಳ್ಬಿಟ್ಟು ಹೋದ್ರು ನೆಕ್ಸ್ಟ್ ನೋಡ್ತೀವಿ ನಾಳೆ ನಾಡಿದ್ರಲ್ಲಿ ಅಂತ ಅನ್ಬಿಟ್ಟು. ಆತರ ಏನಾರ ನೀವು ನೋಡೋದು ಈ ಬಿಸಿ ಶೆಡ್ಯೂಲ್ ಅಲ್ಲಿ ಬಂದಿರೋ ಪ್ರೋಗ್ರಾಮ್ಗಳು ನೋಡೋಣ ಯಾವಾಗ ಶಾರ್ಟ್ಸ್ ನೋಡ್ತಾ ಇದ್ ನನ್ಗೆ ಯಾವ್ದು ಖುಷಿ ಆಗಿದ್ದಂದ್ರೆ ನಾನು ಒಳಗಡೆ ಇದ್ದಾಗ ಹೊರಗಡೆ ಜನ ಮಾಡಿದ್ರಲ್ಲ ಆ ಅಭಿಮಾನ, ಅದು ಖುಷಿ ಬೀಳ್ಬೇಕು. ಹೊರಗಡೆ ನಾವ್ ಮಾಡಿದ್ ನಾವ್ ನೋಡಕ್ಕೆ ನನ್ಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ, ನಾವೇ ತಾನೇ ಮಾಡಿರೋದು. ಅದು ಏನು ಬೇಡ. ಹೊರಗಡೆ ನಾನು ಒಳಗಡೆ ಇದ್ದಾಗ ಹೊರಗಡೆ ಜನ ನೋಡಿದಾಗ ನನ್ಗೆ ಹೆಂಗಿತ್ತು ಅಂತಂದ್ರೆ ಈ ಬಂಗಾರದ ಪಂಜರದಾಗ ಅಕ್ಕಿ ಯಾವಾಗ ಬಾಗಿಲು ತೆಗೆದು ಈಚೆ ಆಡ್ಬೇಕಂತಿರ್ತದಲ್ಲ ಹಂಗೆ. ಯಾಕಂತ ಬಂಗಾರ ಪಂಜರನೂ ನಿಜಾನೇ, ಅಲ್ಲಿ ಏನ್ ಬೇಕೆಲ್ಲ ಸಿಕ್ತೈತ ಅಂದ್ರೂ ನಾವು ಹೊರಗಡೆ ಜಗತ್ ನಾವು ಬರ್ಬೇಕನ್ನೋದು ಸತ್ಯನೇ. ಆ ಹೊರಗಡೆ ಜನ ನಾವು ಒಂದು ವೋಟಿಂಗ್ ಆ ಲೈನ್ ನಿಂತ್ಕೊಂಡ್ ಮಾಡಿರೋದಿರ್ಬೋದು, ನಮ್ಗೋಸ್ಕರ ಅಷ್ಟು ಸಮಯ ಕೊಟ್ಟು ಅದಕ್ಕೆ ನಾನು ಇವತ್ತು ಪ್ರೋಗ್ರಾಮ್ಗಳು ಒಂದು ಬಿಡ್ತಿರೋ ಅಟೆಂಡ್ ಮಾಡ್ತಾ ಇರೋದು. ಅರ್ಥ ಮಾಡ್ರಿ, ನಮಗ್ ಅವ್ರು ಮಾಡಿರೋದ್ರಕ ನಾವು ಅವ್ರ ಜೊತೆನಾಗಿರ್ಬೇಕು ಅಂತ ಅಷ್ಟೇ. ಇವತ್ತವರೆಗೂ ಒಂದೊಂದ್ ದಿನಕ್ಕೆ 5-6 ಪ್ರೋಗ್ರಾಮ್ ಹೋಗಿದ್ದೀನಿ, ಇವತ್ತು 100 ರೂಪಾಯಿ ತಕೊಂಡಿಲ್ಲ. ಕೆಲವು ಹೇಳ್ತಾವಲ್ಲ ಏನ್ ಹೇಳ್ಬೇಕು ಅವ್ರ ಇವಾಗ ಯಾರಾದ್ರೂ ಫಂಕ್ಷನ್ ಕರೀರ್ತಾರ ನೋಡ, ಅವ್ರನ್ನ ಕೇಳ್ಕೊಂಡ್ಬಿಡ್ರಿ ನೀವೇನೇನೆ ಅಷ್ಟೇ. ನಾನು ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಇನ್ನೇನ ಹೇಳ್ಬೇಕು? ಹೌದಾ ಇಲ್ಲ? ಶಿವಮೊಗ್ಗ ಹೋಗಿದ್ದೀನಿ, ಎಷ್ಟು ಕಿಲೋಮೀಟರ್ ಅಣ್ಣ? ಎಷ್ಟು 10 ಜನ ಹೋದ್ರೆ ಎಷ್ಟು ಖರ್ಚು? ಯಾರ ಹತ್ರ ತಕೊಂಡಿದೀನಿ ಏನು ಕೇಳ್ರಿ. ಇಂಥವೆಲ್ಲ ಹಾಕಲ್ಲ. ಅದ್ಯಾವ್ದ್ಯಾವ್ದೋ ಅಲ್ಲಿ ಹೋದ್ರಂತೆ ಇದಂತೆ ಅದಂತೆ ಅಲ್ಲ, ನೀವಲ್ಲ ಕೆಲವರು ಇಲ್ಲ, ಅವ್ರು ಇರ್ಬೇಕು, ನಿಂದಿಸೋರು ಇರ್ಬೇಕಾ ಅಂದಿ ಅಂತ ಅವ್ರು ಇರ್ಲಿ. ರೇಸ್ ಲೊಕೇಶನ್ ಫಿಕ್ಸ್ ಮಾಡಿದ್ದಿದೆ ತೊರ್ನಳ್ಳಿದು. ನಮ್ಮ ಸಿದ್ದು ಯಾವ್ದಪ್ಪ ಚಾನಲ್ ಅದು, ಅದಾಗ ಬಿಟ್ಟವನೇ ನೋಡ್ದೆ. ನೆಕ್ಸ್ಟ್ ಬಂದು ನೀವು ಕವರ್ ಮಾಡಿದ್ರೆ ಇವತ್ತು ಹೋಗಿದ್ದೆ ಸಪ್ಲಂ ದೇವಸ್ಥಾನ ಹತ್ರ ಹೋಗಿ ಇವತ್ತು ಇಲ್ಲಿ ಫಂಕ್ಷನ್ಗಳು ಮಾಡ್ಬೇಕು, ಮತ್ತೆ ಅದ್ರನ್ನು ಪಿಕಪ್ ಮಾಡ್ತಾ ಇರ್ಬೇಕು, ಹಂಗ ಮಾಡ್ತಾ ಇರೋದು. ಮತ್ತೆ ಹೊಸವರು ಯಾವ್ದು ತಂದ್ರಣ? ಬೋರಿಗ್ಲಾ? ಇಲ್ಲ, ಬೋರಿಗೆ ಕೊಟ್ಟೆ ಸಿದ್ಧಗಂಗೆ ಜಾತ್ರೆಗ. ಸಿದ್ಧಗಂಗೆ ಬರ್ತೀನಿ ಮಾಡ್ರಿ. ಅಣ್ಣ, ಇನ್ನೊಂದು ಕ್ವಶನ್. ತನಿಷ್ ಅವರು ಹೊಸ ಪ್ರಾಜೆಕ್ಟ್ ಮಾಡ್ತಿದಾರಂತೆ ಮೂವಿ, ಅದ್ರಲ್ಲಿ ಏನಾದ್ರು ಚಾನ್ಸ್ ಕೊಟ್ರೆ ಮಾಡ್ತೀರಾ? ನೋಡೋಣ, ಒಂದೇ ಮುಗಿಸ್ಬಿಟ್ರಿ ನೋಡೋಣ. ನಾವೇನು ಕೇಳಂಗಿಲ್ಲ, ಮಾತಾಡೋಂಗಿಲ್ಲ. ಇವಾಗ ನಟನೆ ಅನ್ನೋದು ನಾನು ಅದರಿಂದ ಬಂದವನಲ್ಲ. ಬಿಗ್ ಬಾಸ್ ಒಳಗಡೆ ಇದ್ದವಾಗ ಸುದೀಪ್ ಅಣ್ಣ ನಿನ್ನೆ ಚೆನ್ನಾಗಿ ಮಾಡಿದ್ರಿ ಅನ್ಬೋದು. ಅಲ್ಲಿ ಏನೋ ಇದ್ದಿದ್ದಂಗೆ ಸ್ವಲ್ಪ ಮಾಡ್ಬೋದು. ಬಟ್ ಹಿಂಗೇ ಮಾಡ್ಬೇಕು, ಹಿಂಗೇ ಇರ್ಬೇಕು ಅಂದಾಗ ಕಷ್ಟ ಆಗ್ತದೆ ನಮ್ಗೆ. ಇರೋದೇ ಇರ್ಬೇಕು, ಸುಮ್ಮನೆ ಇವಾಗ ಕೇಳ್ತೀರಾ ಕ್ಯಾಮ್ರಾ ಮುಂದೆ ಅಂತ. ನೋಡ್ರ ನೈಜ ಕತೆ, ನೈಜವಾಗಿ ನಮ್ಗೆ ಹಿಂಗೆ ಇದ್ರೆ ಮಾಡೋದು ನಮ್ದು ಅಷ್ಟೇ. ಏನಣ್ಣ ಅಣ್ಣ, ಮತ್ತು ಜಾಕೆಟ್ ತೋರಿಸಿದ್ರು ಸುದೀಪ್ ಅಣ್ಣವ್ರದ್ದು. ಸೊ ಯಾವಾಗ ಹಾಕೊಂಡಿದ್ರ? ಒಂದು ಸ್ಪೆಷಲ್ ಡೇ ಹಾಕೊಂಡು ಯಾವ ತರ ಒಂದು ಸ್ಪೆಷಲ್ ಡೇ ಏನ್ ಬರ್ತದೆ ಹಾಕೊಳಕ್ಕಾಗಲ್ಲ. ಅವತ್ತು ಜನ ಹಾಕೊಂತೀರಣ ಬರ್ತ್ಡೇಗೆ ಏನಾದ್ರು? ಇಲ್ಲ, ಈ ಬಟ್ಟೆಗಳೇ ಅರ್ಧ ಬಿಸಾಡ್ತಾರೆ. ಮೇನ್ ಇವಾಗ ರೇಸ್ದು ಕೆಲವೊಬ್ರು ಮಾರ್ಚ್ ಅಂದಿದ ತಕ್ಷಣ ಕೆಲವೊಂದು ಯಾರೋ ಒಂದ್ 4-5 ಜನ ಕಮೆಂಟ್ಗಳಲ್ಲಿ ನೋಡ್ತಿದ್ರು, ಏನೇನೋ ಸ್ವಲ್ಪ ಕಮೆಂಟ್ ಮಾಡೋರೆ. ಸರಿ, ನಾವೇನೋ ಮಾಡಾಕ ಹೇಳ್ಬಿಟ್ಟು ಸುಮ್ನೆ ಆಗೋದಲ್ಪ. ನೀವು ಮಾಡ್ರಲ್ಪ, ನಾವೇನೋ ಅಡ್ಡ ಇದ್ದೀರಾ? ಯಾಕೆ ಸುಮ್ಮನೆ ಏನೋ ಮಾತಾಡ್ಬೇಕು, ಏನೋ ಹೇಳ್ಬೇಕಂತ ಹೇಳೋದಲ್ಲ. ಇವಾಗ ಖಾಲಿ ಇಲ್ಲಿ ಒಂದು ಫಂಕ್ಷನ್ಗೆ ಬಂದವಾಗ ಇಲ್ಲಿರೋ ಜನ ಸುಧಾರ್ಸಕ ಎಷ್ಟು ಜನ ಇದ್ರಪ್ಪ ಇಲ್ಲಿ ಹೋಗ್ ಸರ್ಸ? ಅಲ್ಲ, ಕರೆಕ್ಟ್ ಆಗಿ ಹೇಳ್ರಿ. ಅದು ಬಿಲ್ಡಪ್ ಹೇಳ್ಕೊಂತವ್ರೆ ಅಂತ ಕೂಡ ಆಗ್ತಾ ಇರ್ಬೇಕಾಗಿಲ್ಲ. ಹುಡುಗರ ಕತೆ ಬೇಡ, ಬೇರೆ ಬೌನ್ಸರ್ಸ್ ಎಷ್ಟು ಜನ ಇದ್ದೀರಾ? 10 ಜನ ಬೌನ್ಸರ್ ನಿಮ್ ಕೈಗೆ ಸುಧಾರ್ಸ್ಕೊಳಕಾಯ್ತಾ? ನೀವೇ ಹೇಳ್ಕೊಬೇಕು. ಇವಾಗ ಇಲ್ಲಿ ಹೌದಾ, ನನ್ನ ಕೈಗೆ ಮೈಕ್ ಕೊಟ್ಟಿಲ್ಲ ಅಂದಿದ್ರೆ ಇನ್ನ ಅಧ್ವಾನ ಆಗೋದು. ನಿಜಾನ? ಏನಂತಂದ್ರ ಅಭಿಮಾನ, ಗೌರವ, ಅದ್ರಕ್ಕೆ ಇವ್ರಿಗೆ ಇಷ್ಟ ಬಂದಂಗೆ ಕೆಲವರು, ಕೆಲವರು ಅಲ್ಲ ಬಿಡು, ಕೆಲವರು ಅಲ್ಲ. ಏನಂತೀನಿ ಅಂತಂದ್ರೆ